ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಬಹುಶಃ ಇದು ಮಂಚನಹಳ್ಳಿನೇ ಅಲ್ಲ, ಮುಂದೆ ನನಗೆ ಈಗ ಬರ್ತಾ ಕೂಡ ನಮ್ಮ ಸ್ನೇಹಿತರು ಕರೆ ಮಾಡಿದ್ರು. ಮಂಡಿಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅದೇ ರೀತಿ ಪೆರೇಸಂದ್ರದಲ್ಲೂ ಕೂಡ ಹಲವಾರು ಸೌಕರ್ಯಗಳ ಕೊರತೆ ಇದೆ, ತಾವು ಒಂದ್ಸಲಿ ಭೇಟಿ ಕೊಡಿ ಅಂತ. ಈಗ ನಾನು ಇಲ್ಲಿ ಭೇಟಿ ಕೊಟ್ಟಾಗ ನಾನು ಲ್ಯಾಬ್ ಟೆಕ್ನಿಷಿಯನ್ ಏನಿದ್ದಾರೆ ಅವ್ರ ಹತ್ರ ಬಳಿ ಹೋದಾಗ ಫ್ರಿಡ್ಜ್ ಒಂದೇ ಇತ್ತು. ಅದರಲ್ಲಿ ಏನು ಅವಶ್ಯಕತೆಗೆ ಮೀರಿ ತುಂಬಿಸುವಂತ ಒಂದೇನು ದಾಸ್ತಾನುಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು ಅಥವಾ ರಕ್ತ ಮಾದರಿಗಳಾಗಿರ್ಬೋದು, ಅದಕ್ಕೆ ಫ್ರಿಡ್ಜಿನ ಒಂದು ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಅದೇ ರೀತಿ ನಾವು ಕೂಡ ಮಾತು ಕೊಟ್ಟಿದ್ವಿ. ಅದೇ ರೀತಿ ಒಂದು ಫ್ರಿಡ್ಜ್ ನ ಕೂಡ ನಾವೀಗ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಚೇನಹಳ್ಳಿಗೆ ಒಂದು ಕೊಡುಗೆಯಾಗಿ ನೀಡ್ತಾ ಇದ್ದೀವಿ. ಅದೇ ರೀತಿ ಚೇರ್ಗಳು ಕೂಡ ಅವಶ್ಯಕತೆ ನಾನೇ ಕಂಡೆ, ಯಾರು ಕೇಳಲಿಲ್ಲ ಇಲ್ಲಿ. ಚೇರ್ಗಳ ಅವಶ್ಯಕತೆ ಇದೆ, ಯಾಕಂದ್ರೆ ನಿಂತ್ಕೊಂಡಿರ್ತಾರೆ ಬಹಳಷ್ಟು ಜನ, ನೋಡಿದಾಗ ನಮ್ಗೆ ನೋವಾಯ್ತು. ಅದಕ್ಕೋಸ್ಕರ ಚೇರ್ಗಳು ಕೂಡ ವ್ಯವಸ್ಥೆ ಮಾಡಿದೀವಿ. ಈಗಿನ ಸಮಸ್ಯೆಗಳು ಪಟ್ಟಿ ಮಾಡಿ ಇವತ್ತು ನಾನು ಅವರ ವೈದ್ಯರೊಂದಿಗೆ ಚರ್ಚೆ ಮಾಡಿ, ಆಶಾ ಕಾರ್ಯಕರ್ತರ ಸಮಸ್ಯೆ ಒಂದು ಕಡೆ, ಅದ್ರ ಜೊತೆಗೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಯಾಕಂದ್ರೆ ಇನ್ನ ಹೊಸ ಕಟ್ಟಡ ಏನಿದೆ ಅದಿನ್ನ ಯಾವಾಗ ಶಂಕುಸ್ಥಾಪನೆ ಆಗಿ ಅದು ಜನಗಳ ಸೇವೆಗೆ ಅರ್ಪವಾಗುತ್ತೆ ಅಂತ ಅದು ದೇವರಿಗೆ ಗೊತ್ತಾಗ್ಬೇಕು. ಅದಾಗೋವರೆಗೂ ಕೂಡ ಇಲ್ಲಿ ಯಾರು ಕೂಡ ವೇಟ್ ಮಾಡೋದಕ್ಕಾಗಲ್ಲ. ಪ್ರತಿನಿತ್ಯ 400-500 ಜನ ಬರ್ತಾ ಇರ್ತಾರೆ. ಅವ್ರಿಗೆ ಅವಶ್ಯಕತೆ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ, ಸರ್ಕಾರಿ ಆರೋಗ್ಯ ಕೇಂದ್ರಗಳನ್ನ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಂಬ್ಕೊಂಡ್ ಬರೋದೇನಂದ್ರೆ ನಮ್ಗೆ ಸೂಕ್ತ ಒಂದು ಅವಶ್ಯಕತೆ, ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಆರೋಗ್ಯ ಸೇವೆ ಸಿಗುತ್ತೆ ಅಂತ. ಇಲ್ಲಿ ಸೂಕ್ತವಾದ ಆರೋಗ್ಯ ಸೇವೆ ಒಂದು ಲಭ್ಯ ಇಲ್ಲ ಅಂತ ಹೇಳಿದ್ರೆ ಅವ್ನು ಇನ್ನೆಲ್ಲಿ ಹೋಗ್ಬೇಕಾಗುತ್ತೆ ಬಡವರು.